ನಮಸ್ಕಾರ ಗೈಸ್, ನಾವಿವತ್ತು ಬೆಳಗ್ಗೆ ಬೇಗ ಎದ್ದು ಇಲ್ಲಿ ಫಿಶ್ ಮಾರ್ಕೆಟ್ ಬಂದರ್ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ ಆಯಿತಾ. ನಾವು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಇಲ್ಲಿಗೆ ಬರಬೇಕು ಅಂತ. ಹಾಗಾಗಿ ಅಮ್ಮ ತಂಗಿ ಎಲ್ಲ ಬಂದಿದ್ರಲ್ಲ, ಸೊ ಇಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ, ನೋಡ್ಕೊಂಡು ಹೋಗ್ಬೋದು ಅಂತ ಬಂದ್ವಿ ಆಯಿತಾ. ಆ್ಯಕ್ಚುಲಿ ಇದು ಇಲ್ಲಿಗೆ ನಾನು ಬರ್ತಾ ಇರೋದು 3ನೇ ಸಲ ಬರ್ತಾ ಇರೋದು. ಆದರೂ ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಇರುತ್ತೆ. ನಾನು ಆ್ಯಕ್ಚುಲಿ ಕೂರ್ಗಿಂದ ಅಲ್ವಾ, ಹಾಗಾಗಿ ನಮ್ಮ ಕಡೆ ನಾರ್ಮಲಿ ಸ್ವಲ್ಪ ವೆರೈಟೀಸ್ ಫಿಶ್ ಮಾತ್ರ ಇರುತ್ತೆ ಆಯಿತಾ. ಆದರೆ ಇಲ್ಲಿಗೆ ಬಂದರೆ ಎಷ್ಟು ವೆರೈಟಿ ಅಂದರೆ ಅಷ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಲ್ಲಿ. ಆಮೇಲೆ ನಾವಿಲ್ಲಿ ಬಂದಾಗೆಲ್ಲ ಮಾರ್ಕೆಟ್ ಫುಲ್ ಬ್ಯುಸಿಯಾಗಿರುತ್ತೆ, ಯಾವಾಗ ಬಂದರೂ ಮಾರ್ಕೆಟ್ ಫುಲ್ ಬ್ಯುಸಿಯಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಮಾರ್ಕೆಟು 3 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಆಯಿತಾ, ಬೆಳಗ್ಗೆ ಬೇಗ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ಫಿಶ್ ಬೋಟಿಂದ ಸಮುದ್ರದಿಂದ ನೀರು ತಂದ ಕೂಡಲೇ ಇಲ್ಲಿ ಫ್ರೆಶ್ ಫಿಶ್ ನಮಗೆ ಸಿಗುತ್ತೆ. ಮತ್ತು ನಾವೆಲ್ಲೇ ನೋಡಿದ್ರು ಬಾಸ್ಕೆಟ್ ತುಂಬ ಫಿಶ್ ಎಲ್ಲ ಇರುತ್ತೆ ನೋಡಿ. ಇವಾಗ ಇವರು ಪ್ರಾನ್ಸ್ನ ರೆಡಿ ಮಾಡ್ತಾಯಿದ್ದಾರೆ, ಅದು ಯಾವುದೋ ಹೋಟೆಲ್ಗೆ ಕೊಡಲಿಕ್ಕಂತೆ. ಹಾಗೆ ಇಲ್ಲಿ ಕೆಲಸ ಮಾಡೋರಲ್ಲಿ ತುಂಬ ಜನ ಹಿಂದಿ ಮಾತಾಡ್ತಾ ಇರ್ತಾರೆ, ತಮಿಳು, ಹೀಗೆ ಎಲ್ಲ ಕಡೆಯಿಂದನೂ ಇರ್ತಾರೆ. ಇನ್ನು ಇಲ್ಲಿ ಈ ಹೋಟೆಲ್ ಓನರ್ಸ್ ಇರ್ತಾರೆ, ರೆಸ್ಟೋರೆಂಟ್ ಅವ್ರು ಇರ್ತಾರೆ. ಮತ್ತು ಇಲ್ಲಿ ಬಲ್ಕಲ್ಲಿ ಫಿಶ್ ತೊಗೊಳಕ್ಕೂ ಜನಗಳು ತುಂಬ ಜನ ಬರ್ತಾರೆ ಆಯಿತಾ. ಮತ್ತು ನಾವು ಮ್ಯಾಂಗ್ಳೂರಿಗೆ ಬಂದಾಗ ನಮಗೆ ತುಂಬ ಸರ್ಪ್ರೈಸ್ ಆಯಿತು ಆಯಿತಾ. ನಾನು ಈ ಥರ ಎಲ್ಲ ಫಿಶ್ಗಳು ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಹಾಗೆ ಇಲ್ಲಿ ಸ್ಕ್ವಿಡ್ ಇರುತ್ತೆ, ಪ್ರಾನ್ಸ್ ಇರುತ್ತೆ, ಮತ್ತು ಮತ್ತಿ ಇರುತ್ತೆ, ಬಂಗಡೆ ಇರುತ್ತೆ, ಅಂಜಲ್ ಫಿಶ್ ಅಂತ ಹೇಳ್ತಾರಲ್ವ, ಕಿಂಗ್ ಫಿಶ್ ಅದಿರುತ್ತೆ, ಮರ್ವಾಯಿ ಅದೇ ಕಪ್ಪೆ ಚಿಪ್ಪೊಳಗಡೆ ಅಂತ ಹೇಳ್ತೀವಲ್ಲ ಅದು ಮರ್ವಾಯಿ ಅದಿರುತ್ತೆ, ಪ್ಯಾಂಪ್ಲೆಟ್ ಇರುತ್ತೆ, ಇನ್ನೂ ತುಂಬ ವೆರೈಟೀಸ್ ಇರುತ್ತೆ ಆಯಿತಾ. ಹೆಸರುಗಳೇ ನಂಗೆ ಕರೆಕ್ಟಾಗಿ ಗೊತ್ತಿರಲ್ಲ, ಅಷ್ಟೊಂದು ವೆರೈಟಿ ಇರುತ್ತೆ. ಮತ್ತು ಮಕ್ಕಳಿಗಂತೂ ಇದೊಂದು ಎಕ್ಸ್ಪ್ಲೋರೇಷನ್ ಥರ, ಬುಟ್ಟಿ ತುಂಬ ಫಿಶ್ಗಳು, ಅದನ್ನ ನೋಡೋಕ್ಕೆ ಒಂದು ಎಕ್ಸೈಟಿಂಗ್ ಆಗಿರುತ್ತೆ ಆಯಿತಾ. ಇನ್ನು ಕೆಲವು ಫಿಶು ತುಂಬ ದೊಡ್ಡದಾಗಿರುತ್ತೆ, ಇನ್ನು ಕೆಲವು ತುಂಬ ಸಣ್ಣವಾಗಿರುತ್ತೆ, ನೋಡೋಕ್ಕೆ ಚೆಂದ ಅವೆಲ್ಲ. ಇನ್ನು ಇಲ್ಲಿ ಮಾರ್ಕೆಟಿಗೆ ಒಂದು ಅಡ್ವಾಂಟೇಜ್ ಏನಂತ ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಅಷ್ಟು ಕಮ್ಮಿ ಆಗುತ್ತೆ. ಅಂದರೆ ಹೇಗೆ ಗೊತ್ತಾ, ಇವಾಗ ಒಬ್ಬರಿಗೆ ತುಂಬ ಕೆಜಿ ತೊಗೊಳಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲಿ 2-3 ಜನ ಸೇರಿ ತೊಗೊಂಡ್ರೆ ಮತ್ತು ಒಟ್ಟಿಗೆ ಅಷ್ಟು ತುಂಬ ಕೆಜಿ ತೊಗೊಂಡ್ರೆ ಅದನ್ನು ಮತ್ತೆ ಡಿವೈಡ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಹೋಟೆಲ್ ಪೀಪಲ್ಲು, ರೆಸ್ಟೋರೆಂಟ್ಸ್ ಅವರು ತುಂಬ ಬೇಗ ಬಂದು ಇಲ್ಲಿ ಫಿಶ್ ಎಲ್ಲ ತೊಗೊಂಡು ಹೋಗ್ತಾರೆ. ಹಾಗೆ ಫಿಶಿಂಗ್ ಬೋಟ್ಸು ಸಂಜೆ ಅಥವಾ ಅರ್ಲಿ ಮಾರ್ನಿಂಗ್ ಫಿಶ್ ತರ್ತಾರೆ ಇಲ್ಲಿ. ಮತ್ತು ಇಲ್ಲಿ ಸಿಗೋ ಫಿಶ್ಗಳೆಲ್ಲ ಸೂಪರಾಗಿರುತ್ತೆ. ಇದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಟ್ಟಿಗೆ ಬಲ್ಕ್ ಇಷ್ಟೊಂದು ಮೀನು ನೋಡೋಕ್ಕೆ. ನಾವು ಅದು ನಮ್ಮ ಕಡೆಯಲ್ಲೇನು ಅಂತಂದರೆ ಶನಿವಾರ ಮಾತ್ರ ಸಂತೆ ಇರುತ್ತಲ್ವ, ಅವಾಗ ಫಸ್ಟು ಅವಾಗ ಮಾತ್ರ ಶನಿವಾರ ಮಾತ್ರ ಮೀನೆಲ್ಲ ಸಿಗ್ತಾಯಿತ್ತು ಚೆನ್ನಾಗಿ ಫ್ರೆಶ್ ಆಗಿ. ಇವಾಗ ಅದೇ ಒಂದು ವೀಕ್ಲಿ 2 ಡೇಸ್ ಒನ್ಸು ಹಾಗೆಲ್ಲ ಸಿಗುತ್ತೆ. ಆದರೂ ಇಲ್ಲಾದರೆ ಫ್ರೆಶ್ ಆಗಿ ಸಿಗುತ್ತೆ. ನಾವು ಮಾರ್ಕೆಟ್ ಫುಲ್ ರೌಂಡ್ ಹಾಕಿ ಎಲ್ಲ ನೋಡಿದ್ಮೇಲೆ ಫೈನಲಿ ಏನಾದರೂ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಆಯಿತಾ. ಕೊನೆಗೆ 1 kg ಇದು ಪ್ರಾನ್ಸ್ ಇದೆಯಲ್ಲ, ದೊಡ್ಡ ಸೀಗಡಿ, ಅದನ್ನು ತಗೊಂಡ್ವಿ. ಆ್ಯಕ್ಚುಲಿ ತುಷಾರ್ ಕೂಡ ಬರಬೇಕು ಅಂತ ಇದ್ದ, ಆದರೆ ಅವನಿಗೆ ಬರೋಕ್ಕೆ ಆಗಿಲ್ಲ. ಅವ್ನು ಬಂದಿದ್ದರೆ ಅವನಿಗೆ ತುಂಬ ಖುಷಿಯಾಗ್ತಿತ್ತು, ಅವನಿಗೂ ಇದೆಲ್ಲ ನೋಡೋಕೆ ತುಂಬ ಇಷ್ಟ, ಆದರೆ ಅವನಿಗೆ ಬರೋಕ್ಕಾಗಲಿಲ್ಲ. ನಾವೀಗ ಎಲ್ಲ ಮಾರ್ಕೆಟೆಲ್ಲ ಸುತ್ತ ನೋಡಿಕೊಂಡು ಮಕ್ಕಳಿಗೂ ಒಂದು ಎಕ್ಸೈಟ್ಮೆಂಟ್ ಟ್ರಿಪ್ ಆಯಿತು. ಇನ್ನು ಇದು ದೊಡ್ಡ ಅಂಜಲ್ ಆಯಿತಾ. ಈ ಅಂಜಲ್ ಅದೇ ಪೀಸ್ ಮಾಡಿ ಲೇಯರ್ ಥರ ಕೊಡ್ತಾರಲ್ಲ, ಅದು ಅಂಜಲ್ ತವಾ ಆ ಥರ ಎಲ್ಲ, ಅದು ಸಖತ್ ಟೇಸ್ಟ್ ಆಗಿರುತ್ತೆ. ಇನ್ನಿದೇನಂತ ಅಂದರೆ ನತ್ತೋಲಿ, ಇನ್ನೂ ತುಂಬ ವೆರೈಟಿ ಇದೆ. ಮತ್ತು ಇದು ಮತ್ತಿಲೇ ತುಂಬ ವೆರೈಟಿ ಇದೆ ಆಯಿತಾ. ಅದು ಸಣ್ಣ ಮತ್ತಿ, ದೊಡ್ಡ ಮತ್ತಿ, ನಮ್ಮ ಕಡೆ ಅಂತೂ ಒಂದೊಂದು ಸೀಸನಲ್ಲಿ ಒಂದೊಂದು ಬರ್ತಾಯಿತ್ತು ಮತ್ತಿ, ಅಷ್ಟೇ ಗೊತ್ತಿತ್ತು. ಇಲ್ಲಾದರೆ ಮತ್ತಿಲೇ ತುಂಬ ಏನೇನೋ ದೊಡ್ಡದು ಸಣ್ಣದು ಎಲ್ಲ ಇರುತ್ತೆ. ಇನ್ನು ಇದು ಅಂಜಲ್ಲೆ, ಫುಲ್ ಅಂಜಲ್ಲೆ. ಇನ್ನು ಐಸ್ ಎಲ್ಲ ನೀಟಾಗಿ ಹಾಕಿ ಪ್ಯಾಕ್ ಮಾಡ್ತಾ ಇರ್ತಾರೆ ಬಾಕ್ಸಿಗೆಲ್ಲ. ಇದು ಚೆನ್ನೈ ಕಡೆಗೆ, ಆಂಧ್ರ ಕಡೆಗೆ ಎಲ್ಲ ಹೋಗುತ್ತಂತೆ. ಇನ್ನು ಇದು ಪ್ಯಾಂಪ್ಲೆಟ್ ಅಂತಾರಲ್ಲ ಅದು, ಹಾಗೆ ನತೋಲಿ, ಇನ್ನು ತುಂಬ ವೆರೈಟಿ ಇದೆ. ಎಲ್ಲಿ ನೋಡಿದ್ರು ಬಾಕ್ಸ್ ತುಂಬ ಫಿಶಸ್ಸು. ಪ್ರಾನ್ಸಲ್ಲೂ ತುಂಬ ವೆರೈಟಿ ಇದೆ, ತುಂಬ ಸಣ್ಣದಿರುತ್ತೆ, ಮತ್ತು ಮೀಡಿಯಮ್ಮು, ಇನ್ನು ದೊಡ್ಡ ಟೈಗರ್ ಪ್ರಾನ್ಸ್ ಥರ ದೊಡ್ಡ ಪ್ರಾನ್ಸು ಅದೆಲ್ಲ ಇರುತ್ತೆ. ಎಲ್ಲ ಗೀ ರೋಸ್ಟು ಆ ಥರ ಎಲ್ಲ. ಇದು ಇನ್ನು ಬೇಬಿ ಶಾರ್ಕ್ ಸಹ ಇತ್ತು ಆಯಿತಾ, ಸಣ್ಣದು ಬೇಬಿ ಶಾರ್ಕ್ ಆ ಥರ ಎಲ್ಲ ಫಿಶ್ ಇತ್ತು. ಇನ್ನು ಬರ್ಡ್ಸಿಗಂತೂ ಹಬ್ಬ, ಬಾಕ್ಸ್ ತುಂಬ ಫಿಶ್ ಇರುತ್ತೆ, ಒಂದೊಂದಾಗಿ ಎತ್ಕೊಂಡು ಹೋಗಿ ತಿಂತಾ ಇರ್ತಿತ್ತು. ಇದು ಸಣ್ಣ ಮತ್ತಿ ಆಯಿತಾ. ಟುಮ್ಮು ಅಂತೂ ಎಕ್ಸೈಟಾಗಿ ನೋಡ್ತಾ ಇದ್ದಾಳೆ, ಹೇಗಿರುತ್ತೆ
ಇರುತ್ತೆ ಅಂತ. ಇಷ್ಟೆಲ್ಲ ಒಟ್ಟಿಗೆ ನೋಡ್ಬೇಕಾದ್ರೆ ಒಂದು ಖುಷಿ ಅಲ್ವಾ. ಇದೇನೋ ರೋಸಾಯ್ ಫಿಶ್ ಅಂತ ಆಯ್ತಾ, ಡಿಫ್ರೆಂಟ್ ಆಗಿತ್ತು. ಈ ಥರದ್ದೆಲ್ಲ ನೋಡಿರ್ಲಿಲ್ಲ ನಾವಂತೂ. ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಇನ್ನು ಇದು ಮರ್ವಾಯಿ ಅಂತ ಆಯ್ತಾ. ಇದ್ರೊಳಗಡೆ ಇದನ್ನ ಬಿಸಿನೀರ್ಗೆ ಹಾಕಿ ಬೇಯಿಸಿದ್ರೆ ಇದು ಓಪನ್ ಆಗುತ್ತೆ. ಓಪನ್ ಆದಾಗ ಅದ್ರೊಳಗಡೆ ಸಣ್ಣ ಮೀಟ್ ಇರುತ್ತೆ. ಅದ್ರದ್ದು ಸುಕ್ಕ ಮಾಡ್ತಾರೆ ಆಯ್ತಾ, ಮ್ಯಾಂಗ್ಳೂರ್ ಸೈಡಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮರ್ವಾಯಿ ಸುಕ್ಕ ಅಂತ. ಇನ್ನು ಹೋಟೆಲ್ಗಳೆಲ್ಲ ಇದಿರುತ್ತೆ ಮರ್ವಾಯಿ ಸುಕ್ಕ ಅಂತಾನೆ, ಚೆನ್ನಾಗಿರುತ್ತೆ. ಈಗ ಎಲ್ಲ ಇದು ಏನೋ ಸಣ್ಣ ಸಣ್ಣ ಫಿಶ್ ಆಯಿತಾ. ಮೇ ಬಿ ಇದು ಡ್ರೈ ಫಿಶ್ ಮಾಡೋಕ್ಕಾಗುತ್ತಿಲ್ಲ. ಇದು ಕರ್ಮೀನ್ ಅಂತ ಏನೋ ಅಂತಾರಲ್ವ, ಆ ಥರ ಇದೆ ನೋಡೋಕ್ಕೆ ಸ್ವಲ್ಪ. ಇನ್ನು ಬೋಟ್ಸ್ ಎಲ್ಲ ತುಂಬ ಇರುತ್ತೆ. ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಇದು ಯಾವಾಗ ಬಂದರೂ ಬ್ಯುಸಿ ಕೆಲಸ. ಎಲ್ಲರೂ ದೊಡ್ಡ ದೊಡ್ಡ ಈ ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ನಾವು ಎಲ್ಲ ಫಿಶ್ಗಳನ್ನೆಲ್ಲ ನೋಡಿಕೊಂಡು ಒಂದು ಕಡೆಯಿಂದ ಬೋಟ್ಸ್ ಎಲ್ಲ ಸಾಲಾಗಿ ನಿಂತಿರುತ್ತೆ, ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿರುತ್ತೆ. ಇದು ಬುಟ್ಟಿ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಾನ್ಸ್, ಇದು ಸ್ಕ್ವಿಡ್ ಅದೇ ರಬ್ಬರ್ ಥರ ರೌಂಡ್ ಆಗಿರುತ್ತಲ್ಲ ಅದು ಎಲ್ಲ ನೋಡಿಕೊಂಡು ಪ್ರಾನ್ಸು ಹಾಗೆ ಹಿಡ್ಕೊಂಡು ಎಲ್ಲರೂ ವಾಪಸ್ಸು ಇದನ್ನೇ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಫಿಶ್ ಬಗ್ಗೆನೇ ಮಾತಾಡ್ಕೊಂಡು ಹೊರಟ್ವಿ ವಾಪಸ್ಸು. ನೀವು ಮ್ಯಾಂಗ್ಳೂರ್ಗೆ ಏನಾದರೂ ಬಂದರೆ ಈ ಫಿಶ್ ಮಾರ್ಕೆಟ್ನ ಒಂದ್ಸಲ, ಅದೇ ಪೋರ್ಟನ್ನ ಒಂದ್ಸಲ ಬಂದು ನೋಡಿದರೆ ನಿಮಗೂ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಹಾಗೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.